ಬೆಂಗಳೂರು ಕರಗದಂತೆಯೇ ಸಾಂಪ್ರದಾಯಿಕ ಹಿನ್ನೆಲೆ ಹೊಂದಿರುವ ಕೋಲಾರ ಜಿಲ್ಲೆಯ ಮಾಲೂರು ನಗರದ ಧರ್ಮರಾಯ ಸ್ವಾಮಿ ಹಾಗೂ ದ್ರೌಪದಾಂಬ ದೇಗುಲದ ಐತಿಹಾಸಿಕ ಹೂವಿನ ಕರಗ ಮಹೋತ್ಸವಕ್ಕೆ ಅದ್ದೂರಿಯಾಗಿ ಚಾಲನೆ ದೊರಕಿದೆ. ನಿನ್ನೆ ರಾತ್ರಿ 11:30ಕ್ಕೆ ಕರಗ ಹೊತ್ತು ನಾಟ್ಯ ಪ್ರದರ್ಶಿಸಿದ ಕರಗ ಪೂಜಾರಿ ಮಂಜುನಾಥ್ ರವರಿಗೆ ನೂರಾರು ವೀರಕುಮಾರರು ಸಾಥ್ ಕೊಟ್ಟರು. ದೇಗುಲದ ಎದುರು ಹೂವಿನ ಕರಗ ವೀಕ್ಷಿಸಲು ಸಾವಿರಾರು ಸಂಖ್ಯೆಯಲ್ಲಿ ಕಿಕ್ಕಿರಿದು ಜನರು ಜಮಾಯಿಸಿದರು. ಬಂಡೀಪುರ ಓಂಕಾರ ಅರಣ್ಯ ವಲಯದ ಅಂಚಿನ ಮಂಚಹಳ್ಳಿ ಗ್ರಾಮಸ್ಥರು ಕಾಡಾನೆ ಹಾವಳಿಯಿಂದ ಬೇಸತ್ತು ಹೋಗಿದ್ದಾರೆ. ಗ್ರಾಮಕ್ಕೆ ಲಗ್ಗೆಟ್ಟ ಒಂಟಿ ಸಲಗ, ತೆಂಗು, ಬೀನ್ಸ್ ಮತ್ತಿತರ ಬೆಳೆ ನಾಶಪಡಿಸಿದ್ದು ಅಲ್ಲದೆ ಹನಿ ನೀರಾವರಿ ಉಪಕರಣಗಳನ್ನು ಹಾನಿ ಮಾಡಿದೆ. ಸಾವಿರಾರು ರೂಪಾಯಿ ನಷ್ಟವಾಗಿದೆ. ದಾವಣಗೆರೆಯಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬೆರೆದಿದ್ದಾನೆ. ಬಿರುಗಾಳಿ ಸಹಿತ ಆನೆಕಲ್ಲು ಮಳೆ ಸುರಿದಿದೆ. ಸಂತೆಬೆನ್ನೂರು, ದೇವರಹಳ್ಳಿ ಸೇರಿ ಜೋರು ಮಳೆಯಾಗಿದೆ. ಆಲಿಕಲ್ಲು ಮಳೆ ಹೊಡೆತಕ್ಕೆ ಮಾವು ಉದುರುವ ಆತಂಕ ಮೂಡಿದ್ದು ರೈತರು ಕಂಗಾಲಾಗಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಕೆಲವೆಡೆ ಬಿರುಗಾಳಿ ಸಹಿತ ಭಾರೀ ಮಳೆಯಾಗಿರುವಂಥದ್ದು. ಗುಂಡ್ಲುಪೇಟೆ ತಾಲೂಕಿನ ಸೋಮನಾಪುರದಲ್ಲಿ ವರುಣನ ಅಬ್ಬರಕ್ಕೆ ನಾಗೇಶ್ ಎಂಬುವರಿಗೆ ಸೇರಿದ 3 ಎಕರೆ ಬಾಳೆ ಸಂಪೂರ್ಣ ನೆಲಕಚ್ಚಿದೆ. ಬಿರುಗಾಳಿಗೆ ವಿದ್ಯುತ್ ಕಂಬ ಹಾಗೂ ತಂತಿಗಳು ತುಂಡಾಗಿ ಬಿದ್ದಿವೆ. ಇನ್ನು ಶಿವಣ್ಣ ಎಂಬ ರೈತನಿಗೆ ಸೇರಿದ ದನದ ಕೊಟ್ಟಿಗೆಯ ಮೇಲ್ಛಾವಣಿ ಹಾರಿ ಹೋಗಿದೆ. ಹಾಸನದಲ್ಲೂ ಮಳೆ ಆರ್ಭಟ ಜೋರಾಗಿದ್ದು ಗುಡುಗು ಸಹಿತ ಮಳೆಗೆ ಚಲಿಸ್ತಾ ಇದ್ದಂತಹ ಆಟೋ ಮೇಲೆ ಕರೆಂಟ್ ಕಂಬ ಬಿದ್ದಿದೆ. ಆಟೋದಲ್ಲಿದ್ದ ಚಾಲಕ ಸೇರಿ 4 ಬಚಾವಾಗಿದ್ದು ಕೂದಲೆಳೆಯ ಅಂತರದಲ್ಲಿ ದೊಡ್ಡ ಅನಾಹುತ ತಪ್ಪಿದೆ. ಬೋಸ್ಮಾನಹಳ್ಳಿಯಿಂದ ಮಳೆಯ ನಡುವೆ ಹೊಂಕರವಳ್ಳಿ ಕಡೆಗೆ ಆಟೋ ಬರ್ತಿದ್ದಾಗ ಈ ಘಟನೆ ನಡೆದಿರುವಂಥದ್ದು. ಚಿಕ್ಕಮಗಳೂರಿನಲ್ಲೂ ಗುಡುಗು ಮಿಂಚು ಸಹಿತ ಭಾರೀ ಮಳೆಯಾಗಿದೆ. ಧಾರಾಕಾರವಾಗಿ ಸುರಿದ ಮಳೆಗೆ ಮೂಡಿಗೆರೆ, ಚಿಕ್ಕಮಗಳೂರು ಜೊತೆಗೆ ಕಡೂರು, ಕೊಪ್ಪದಲ್ಲಿ ಅವಾಂತರವೇ ಸೃಷ್ಟಿಯಾಗಿದೆ. ನಾರ್ವೆಯಿಂದ ಹರಿಹರಪುರಕ್ಕೆ ಹೋಗುವ ರಸ್ತೆಯಲ್ಲೂ ಮರವೊಂದು ಧರೆಗುರುಳಿದೆ. ಇನ್ನು ಗಾಳಿಗೆ ವಿದ್ಯುತ್ ಕಂಬಗಳು ಬಿದ್ದಿದ್ದು ವಾಹನ ಸವಾರರು ಪರದಾಡಿದ್ದಾರೆ. ಸಿಲಿಕಾನ್ ಸಿಟಿಯ ಹಲವು ಕಡೆ ಮಳೆ ಅಬ್ಬರಿಸಿದೆ. ಧಾರಾಕಾರವಾಗಿ ಸುರಿದ ಮಳೆಗೆ ರಾಯಸಂದ್ರದಲ್ಲಿರುವ ಅಪಾರ್ಟ್ಮೆಂಟ್ನ ಕಾಂಪೌಂಡ್ ಕುಸಿದು ಬಿದ್ದಿದೆ. ರಭಸವಾಗಿ ಹರಿತಾ ಇದ್ದ ನೀರಿಗೆ ಗೋಡೆ ಕುಸಿದು ಬಿದ್ದಿದ್ದು ಗೋಡೆ ಬೀಳುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬಿರು ಬೇಸಿಗೆ ಮಧ್ಯೆ ಕೋಲಾರದ ಮಾವು ಬೆಳೆಗಾರರಿಗೆ ಸಾಲು ಸಾಲು ಸಂಕಷ್ಟ ಎದುರು ಮಾಡಿಕೊಟ್ಟಿದೆ. ತಾಪಮಾನ ಏರಿಕೆ, ಆಲಿಕಲ್ಲು ಮಳೆಯಿಂದ ನೆಲಕಚ್ಚಿದ ಮಾವಿಗೆ ಇದೀಗ ಬೂದು ರೋಗದ ಕಾಟ ಶುರುವಾಗಿದೆ. ಬೂದು ರೋಗದಿಂದ ಮರದಲ್ಲೇ ಕಾಯಿ ಹಳದಿ ಬಣ್ಣಕ್ಕೆ ತಿರುಗಿ ನೆಲಕ್ಕೆ ಉದುರುತ್ತಾ ಇದೆ. ಬೂದಿ ರೋಗ ಕಂಡು ಬಂದಿದೆ. ಕಾಯಿ ಏನು ಡೆವಲಪ್ ಇಲ್ತಾ ಇಲ್ಲ. ನೆನ್ನೆಲ್ಲ ಕಲ್ಲು ಬಿದ್ದು ಸ್ವಾಮಿ, ನಮ್ಮ ಕೈ ಕಡೆ ಎಲ್ಲಾನು ಆನೆ ಕಲ್ಲು ಬಿದ್ದಿದ್ದು ನೆನ್ನೆ ಬಿದ್ದು ಇಷ್ಟೊತ್ತಾಗ. ಈಗ ಬೂದ್ ರೋಗ ಬಂದ್ರೆ ಕಾಯಿ ತಗೊಳ್ಳಲ್ವ ಮಾರ್ಕೆಟ್ ಅಲ್ಲಿ? ತಗೊಳ್ಳಲ್ಲ ಸ್ವಾಮಿ. ಜ್ಯೂಸ್ ಹಾಕ್ತಾರೆ, 3 ರೂಪಾಯಿ 2 ರೂಪಾಯಿ ಹಾಕ್ತಾರೆ ಸ್ವಾಮಿ. ನಾವು ಏನ್ ಮಾಡೋಕ್ಕೂ ಆಗ್ತಾ ಇಲ್ಲ. ಒಂದೊಂದು ಕೋಪ ಬಂದು ತೋಟನೇ ಹೊಡೆದ್ ಬಿಡೋಣ ಅನಿಸ್ತದ ಒಂದೊಂದು ಟೈಮ್ನಲ್ಲಿ. ಆ ಒಂದು ಎಕರೆಗೆ 15 ಟನ್ ಬರ್ಬೇಕಾಗಿದ್ದಿತ್ತು ಅಂತ 3 ಎಕರೆಗೂ ಸೇರಿ ಒಂದು 10-12 ಟನ್ಗೆ ಲಾಸ್ಟ್ ಸಿಗ್ತಾ ಇದೆ ಸ್ವಾಮಿ. ಕರಾವಳಿಯಲ್ಲಿ ಹಿಂದೆಂದೂ ಕಾಣದ ಬಿಸಿಲಿನ ಬೇಗೆ ತಟ್ಟಿದೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ಈಗ ಎಳ್ನೀರಿಗೆ ಭಾರೀ ಡಿಮ್ಯಾಂಡ್ ಬಂದಿದ್ದು ಬೇಡಿಕೆಯ ಜೊತೆಗೆ ಬೆಲೆ ಏರಿಕೆಯೂ ಗ್ರಾಹಕರನ್ನ ಕಾಡ್ತಾ ಇದೆ. ಹೊನ್ನಾವರ ಭಾಗದಿಂದ ಈ ನಡುವೆ ಕರಾವಳಿ ಭಾಗಕ್ಕೆ ಸಪ್ಲೈ ಆಗ್ತಾ ಇದೆ ಎಳ್ನೀರು. ಬೇರೆ ಬೇರೆ ಜಿಲ್ಲೆ ಮತ್ತು ಹೊರ ರಾಜ್ಯಕ್ಕೆ ಸಪ್ಲೈ ಆಗ್ತಿರೋದ್ರಿಂದ ಎಳನೀರಿಗೆ ಬರ ಶುರುವಾಗಿದೆ. ಮಂಡ್ಯ ಭಾಗದಿಂದ ಎಳ್ನೀರು ತರಿಸಿಕೊಂಡು 50ರಿಂದ 60 ರೂಪಾಯಿಗೆ ಮಾರಾಟ ಮಾಡಲಾಗ್ತಿದೆ. ಇದು ಗ್ರಾಹಕರ ಕಿಸೆಗೆ ಕತ್ತರಿ ಬೀಳಿಸುವಂತಿದೆ. ಇದರಿಂದ ಗ್ರಾಹಕರು ಕಂಗಾಲಾಗಿದ್ದಾರೆ. ಮತ್ತೊಂದು ಕಡೆ ದುಬಾರಿ ಎಳ್ನೀರು ಕೊಳ್ಳಲಾಗದೆ ವ್ಯಾಪಾರಸ್ಥರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಕಾಯಂ ಯಾವಾಗೂ ಇಲ್ಲಿ ಮಾರ್ಕೆಟಿಗೆ ಬಂದವಾಗ ದಿನ 2 ಎಳ್ನೀರು ಕುಡಿದು ಹೋಗ್ತಿದ್ವಿ. ಈಗ ಭಾಳ ತುಟ್ಟಿ ಆಗಿರೋದ್ರಿಂದ ನಾವು 2 ಕುಡಿಯೋ ಕಾಲಕ್ಕೆ ಒಂದೇ ಕುಡಿತಾ ಇದ್ದೀವಿ. ಅಂದರೆ ಈಗ ವಿಪರೀತ ಸೆಕೆ ಇರೋದ್ರಿಂದ ಈಗ ದಿನ ನಮ್ಗೆ 2 ಎಳ್ನೀರು ಬೇಕೇ ಆಗ್ತದೆ. ಈಗ ಒಂದೊಂದು ದಿವಸ ಅದು ಸಿಗೋದಿಲ್ಲ, ಭಾಳ ಎಲ್ಲೂ ಸ್ಟಾಕ್ ಸಿಗೋದಿಲ್ಲ. ಆ ಕಾರಣದಿಂದ ನಾವು 2 ಕುಡಿಯಲ್ಲಿ ಒಂದೊಂದು ಕುಡ್ಕೊಂಡು ಅದರಿಂದ ಸಮಾಧಾನದಲ್ಲಿದ್ದೀವಿ. ಈಗ ರೇಟ್ ಆದ್ರೆ ಈಗ 60 ರೂಪಾಯಿ ಆಗಿದೆ. ಮೊದಲು 35-40 ರೂಪಾಯಿ ಇರಬೇಕಾದ್ರೆ ನಾವು 2 ಕುಡ್ಕೊಂಡು ಹೋಗ್ತಿದ್ವಿ. ಈಗ ಒಂದಕ್ಕೆ 60 ರೂಪಾಯಿ ಆಗಿದೆ. ಅದು ಸಿಗೋದಿಲ್ಲ ಕೆಲವು. ಬಿಸಿಲ ಬೇಗೆಯಿಂದ ಕೊಪ್ಪಳ ಜಿಲ್ಲೆ ಜನರು ತತ್ತರಿಸಿ ಹೋಗಿದ್ದಾರೆ. ಯಲಬುರ್ಗಾ ತಾಲೂಕಿನ ಹಿರೇಅರಹಳ್ಳಿ ಗ್ರಾಮದಲ್ಲಿ ಒಂದು ಕಡೆ ನೀರಿಲ್ಲದೆ ಜನರು ಬಿಂದಿಗೆ ಹಿಡಿದುಕೊಂಡು 1 ಕಿಲೋಮೀಟರ್ ಗಟ್ಟಲೆ ಸಾಗುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಹಿರೇಅರಹಳ್ಳಿಯಲ್ಲಿ ಸುಮಾರು 4,000 ಜನರಿದ್ದಾರೆ. ಗ್ರಾಮದಲ್ಲಿಯೂ ಕುಡಿಯುವ ನೀರಿನ ಸಮಸ್ಯೆ ಇದ್ರೂ ಅಧಿಕಾರಿಗಳು ಸೈಲೆಂಟ್ ಆಗಿದ್ದಾರೆ. ಮತ್ತೊಂದು ಕಡೆ ಗ್ರಾಮದ ಇನ್ನೊಂದು ಏರಿಯಾದಲ್ಲಿ ಕೃಷ್ಣಾ ನದಿಯಿಂದ ನೀರು ಬರ್ತಾ ಇದೆ. ನಲ್ಲಿಗಳಿಗೆ ಟ್ಯಾಪ್ಗಳಿಲ್ಲದೆ ನೀರು ಹರಿದು ಹೋಗ್ತಾ ಇದೆ. ಈ ನೀರು ರಸ್ತೆಯ ತುಂಬ ಹರಿದು ಕೊಳಚೆ ಪ್ರದೇಶವಾಗ್ತಾ ಇದ್ದು ನಲ್ಲಿಗಳಿಗೆ ಟ್ಯಾಪ್ ಹಾಕಿ ನೀರು ಬಾರದ ಪ್ರದೇಶಕ್ಕೆ ನೀರು ಕೊಡಿ ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ನಮ್ಮ ಏರಿಯಾದಲ್ಲಿ ನೀರು ಬರ್ತಾ ಇಲ್ಲ. ಹಿರೇಹಳ್ಳಿ ಗ್ರಾಮ ಇದು. ಈ ಏರಿಯಾದಲ್ಲಿ ನೀರು ಸರಿಯಾಗಿ ಬಿಡ್ತಾ ಇಲ್ಲ. ಅದಕ್ಕಾಗಿ ಒಂದು ಸ್ವಲ್ಪ ನೀರಿನ ಸಮಸ್ಯೆ ಇರೋದ್ರಿಂದ ಎಷ್ಟು ದಿವಸ ಆಯ್ತು ಈಗ? ಅದು 2-3 ತಿಂಗಳು ಆಯ್ತು. ಹೌದಾ? ಇದು ಯಾವಾಗಲೂ ಇಷ್ಟ ಇರೋದ್ರಿ. ಎಲ್ಲ ಕಡೆ
ನೀರಿನ ಸಮಸ್ಯೆ ಇದೆ. ಆದರೆ ನಮ್ಮ ಪಂಚಾಯತಿ ವ್ಯಾಪ್ತಿ, ನಮ್ಮ ಪಂಚಾಯತಿ ಮುಂದೆ ಸಿಕ್ಕಾಪಟ್ಟೆ ನೀರು ಪೋಲಾಗ್ತದೆ. ಇಂಥ ಬೇಸಿಗೆ ಕಾಲದಲ್ಲೂ ಕೂಡ ಸಿಕ್ಕಾಪಟ್ಟೆ ನೀರು ಪೋಲಾಗ್ತದೆ. ಇದನ್ನು ಕುರಿತು ನಾವು ಪಂಚಾಯತಿಯವರಿಗೆ ಮಾತಾಡಿವಿ, ಆದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇನ್ನೊಂದು ಕಡೆ ಅದೇ ಬೇರೆ ಕಡೆ ನೀರಿನ ವ್ಯವಸ್ಥೆ ಇಲ್ಲ, ಆ ಕಡೆ ವ್ಯವಸ್ಥೆ ಮಾಡಿದ್ರೆ ಒಂದು ಸರಿ ಅನಿಸುತ್ತೆ. ಇಲ್ಲಿ ಸಿಕ್ಕಾಪಟ್ಟೆ ಒಂದು 3 ಇಂಚ್ ಮಿನಿಮಮ್ ಅಂದರೂ ಸುಮ್ಮನೆ ವೇಸ್ಟಾಗಿ ಪೋಲಾಗ್ತಾಯಿದೆ. ಆದ ಕಾರಣ ದಯವಿಟ್ಟು ಪಂಚಾಯತಿಯವರಲ್ಲಿ ಒಂದು ವಿನಂತಿ ಏನಂದರೆ, ಆ ನೀರು ಪೋಲಾಗ್ತಕ್ಕಂಥ ನೀರನ್ನು ಯಾವುದಾದ್ರೂ ಒಂದು ವ್ಯವಸ್ಥೆ ಮಾಡಿ ಅದಕ್ಕೇನಾದರೂ ಕ್ರಮ ಕೈಗೊಳ್ಳಬೇಕಂತ ತಮ್ಮಲ್ಲಿ ವಿನಂತಿ. ರಾಜ್ಯದ ಮೊದಲ ಶುದ್ಧಗಂಗಾ ಘಟಕ ನಿರ್ವಹಣೆ ಇಲ್ಲದೆ ಕೆಟ್ಟು ಸ್ಥಗಿತವಾಗಿದೆ. ಚಿಕ್ಕಮಗಳೂರಿನ ಕಡೂರು ತಾಲೂಕಿನ ಅಗ್ರಹಾರ ತಾಂಡದಲ್ಲಿನ ನೀರಿನ ಘಟಕ ಹಾಳಾಗಿ 8 ವರ್ಷಗಳಾದರೂ ಈವರೆಗೂ ರಿಪೇರಿ ಮಾಡಿಸಿಲ್ಲ. 2015ರಲ್ಲಿ ಶುದ್ಧಗಂಗಾ ನೀರಿನ ಘಟಕ ಆರಂಭವಾಗಿತ್ತು. ಮಾಡಿ ಈಗ 5-6 ವರ್ಷ ಹಿಂದೆನೇ ಮಾಡಿದ್ರು. ಅದು ಈಗ ಹಾಳಾಗ್ಬಿಟ್ಟಿದೆ. ಅದನ್ನು ರಿಪೇರಿ ಅಂತೂ ಯಾರೂ ಮಾಡಿಸಿಲ್ಲ ಇದುವರೆಗೂ. ಅದನ್ನು ಮಾಡಿಸ್ಕೊಳ್ಬೇಕಂತ ಕೇಳ್ಕೊತಿದ್ದೀವಿ. ಹಾಗೆ ವಯಸ್ಕರು ಮತ್ತು ಅವರು ವೃದ್ಧರು ಅಂತ ವ್ಯಕ್ತಿಗಳು, ವಯಸ್ಸಾದವರಿಗೂ ನೀರು ತರುವಂಥ ವ್ಯವಸ್ಥೆ ಇಲ್ಲ, ಅವರಿಗೂ ತರೋಕ್ಕೆ ತುಂಬ ಕಷ್ಟ ಆಗಿದೆ. ಹಾಗೆ ಹೆಣ್ಮಕ್ಳು ಸಹ ಅವರು ಕೂಲಿ ಕೆಲಸಕ್ಕೆ ಹೋಗಿರ್ತಾರೆ. ಹಾಗೆ ಅವ್ರ ಮನೆಯವರೆಲ್ಲ ಕೆಲಸದಲ್ಲಿ ಇರ್ತಾರೆ. 2-3 ದಿನ ಆದರೂ ಬರಲ್ಲ ಅವರು. ಅವಾಗ ಅವ್ರಿಗೆ ನೀರು ತರೋ ವ್ಯವಸ್ಥೆ ಇರೋದಿಲ್ಲ. ಹಾಗಾಗಿ ಅವರು 2-3 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಹೋಗಿ ನೀರು ತರೋಕ್ಕೆ ಆಗ್ತಾ ಇಲ್ಲ. ಅದಕ್ಕಾಗಿ ಈ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಂತ ಕೇಳ್ಕೊತಿದ್ದೀವಿ. ಬಂದಮೇಲೆ ಸ್ಟಾರ್ಟಿಂಗ್ ನಮ್ಮೂರಲ್ಲೇ ಫಸ್ಟ್ ಆಗಿದ್ದಿದ್ದು, ಅದು ಏನು ಪ್ರಯೋಜನ ಇಲ್ಲ. ಒಂದು ಸರಿ 2 ಸಾರಿ ಎಷ್ಟು ಸರಿ ಕಂಪ್ಲೇಂಟ್ ಮಾಡಿದ್ರು ಬರೋಂಗಿಲ್ಲ, ಮಾಡೋದೂ ಇಲ್ಲ. ಎಷ್ಟೇ ಸರಿ MLA ಹೋಗಿದ್ದೀವಿ, AW ಅವರಿಗೆಲ್ಲ ಹೇಳಿದ್ದೀವಿ, ಯಾರೂ ಬಂದಿದ್ದನ್ನು ನೋಡಿ ಇಲ್ಲ. ಎಲ್ಲ ಹಾಳು ಬಿದ್ದಿದೆ. ಊರಿಗೆ ನೀರಿಂದು ತುಂಬ ಸಮಸ್ಯೆ ಇದೆ. ಇಲ್ಲಿಂದ ಎಲ್ಲ ತಂದು ಇದು ಮಾಡ್ತಿದ್ದಾರೆ, ಪ್ರಯೋಜನ ಆಗ್ತಿಲ್ಲ. ಏನು ಮಾಡೋದು? ಇಲ್ಲಿ ಪಂಚಾಯತಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಪಂಚಾಯತಿಲಿ ಯಾರು ಏನು ಅದ್ರ ಬಗ್ಗೆ ಇದೇ ತೊಗೊಳ್ಳಲ್ಲ ಅಂತ. ಈಗ ನಮ್ಮ PDOಗಳು ಅವರೆಲ್ಲ ಅಂಥವ್ರು ಒಟ್ಟು ಇದು ಮಾಡ್ತಿದ್ದಾರೆ. ಇಲ್ಲಿ ಪಂಚಾಯತಿ ಮೆಂಬರ್ಗಳು. ಆಕಸ್ಮಿಕ ಬೆಂಕಿಗೆ 3 ಎಕರೆ ಮೆಕ್ಕೆಜೋಳ ಸುಟ್ಟು ಭಸ್ಮವಾಗಿರುವ ಘಟನೆ ಕೊಪ್ಪಳ ಜಿಲ್ಲೆ ಬೇಳೂರಲ್ಲಿ ನಡೆದಿದೆ. ರೈತ ದೊಡ್ಡ ಬೆಟ್ಟದಪ್ಪ ಅನ್ನುವರು 4 ಎಕರೆ ಜಮೀನಿನಲ್ಲಿ ಮೆಕ್ಕೆಜೋಳವನ್ನು ಬಿತ್ತನೆ ಮಾಡಿದ್ರು. ಇನ್ನೇನು 2-3 ದಿನದಲ್ಲಿ ಮೆಕ್ಕೆಜೋಳ ತೆನೆ ಮುರಿಯುವ ಹಂತಕ್ಕೆ ಬಂದಿತ್ತು. ಆದರೆ ಆಕಸ್ಮಿಕ ಬೆಂಕಿಯಿಂದ ಇಡೀ ಹೊಲದ ಮೆಕ್ಕೆಜೋಳವೇ ನಾಶವಾಗಿದೆ. ಕರೆ ಮಾಡಿ ಮಾಹಿತಿ ಕೊಟ್ಟರೂ ಸೂಕ್ತ ಸಮಯಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸದಿದ್ದಕ್ಕೆ ರೈತ ದೊಡ್ಡ ಬೆಟ್ಟದಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದು ಸೂಕ್ತ ಪರಿಹಾರಕ್ಕೆ ಒತ್ತಾಯಿಸಿದ್ದಾರೆ. ಕಳೆದೊಂದು ತಿಂಗಳಿನಿಂದ ವಿಜಯಪುರ ನಗರದಲ್ಲಿ ನಡೀತಾ ಇರುವಂತಹ ಅತಿಕ್ರಮಣ ತೆರವು ಕಾರ್ಯ ಮುಂದುವರೆಸಿದ್ದಾರೆ. ನಗರದ ವಾರ್ಡ್ ನಂಬರ್ 28ರಲ್ಲಿ ತೆರವು ಕಾರ್ಯ ಮುಂದುವರೆದಿದೆ. ಮಹಾನಗರ ಪಾಲಿಕೆ ವತಿಯಿಂದ ತೆರವು ಕಾರ್ಯಾಚರಣೆ ನಡೆಸಿದ್ದು ಅತಿಕ್ರಮಣವಾಗಿ ನಿರ್ಮಿಸಿದ ಮನೆಯ ಗೋಡೆಗಳ ತೆರವು ಮಾಡಲಾಯಿತು. ಈ ಹಿಂದೆಯೇ ಪಾಲಿಕೆ ಅಧಿಕಾರಿಗಳು ನೋಟಿಸ್ ಕೊಟ್ಟಿರೋದ್ರಿಂದ ಜನರು ಕೂಡ ತೆರವು ಕಾರ್ಯಕ್ಕೆ ಸಹಕರಿಸಿದ್ದಾರೆ. ಜೆಸಿಬಿಗಳ ಮೂಲಕ 10 ಮನೆಗಳ ಒತ್ತುವರಿ ಗೋಡೆಗಳನ್ನು ತೆರವು ಮಾಡಲಾಯಿತು. ಶಿವಮೊಗ್ಗದಲ್ಲಿ ಲ್ಯಾಂಡ್ ಆಗಬೇಕಾಗಿದ್ದ ಸ್ಟಾರ್ ಏರ್ಲೈನ್ಸ್ ಬೆಳಗಾವಿಯಲ್ಲಿ ಲ್ಯಾಂಡ್ ಆಗಿದೆ. ತಿರುಪತಿಯಿಂದ ಸ್ಟಾರ್ ಏರ್ಲೈನ್ಸ್ ಶಿವಮೊಗ್ಗಕ್ಕೆ ಹೊರಟಿತ್ತು. ಆದರೆ ಶಿವಮೊಗ್ಗದಲ್ಲಿ ವಿಪರೀತ ಮಳೆಯಿಂದ ಬೆಳಗಾವಿಯಲ್ಲಿ ವಿಮಾನವನ್ನು ಲ್ಯಾಂಡ್ ಮಾಡಲಾಯಿತು. ಪರ್ಯಾಯ ವ್ಯವಸ್ಥೆ ಕಲ್ಪಿಸುವುದಾಗಿ ಹೇಳಿದ್ದ ಸ್ಟಾರ್ ಏರ್ಲೈನ್ಸ್ ಸಿಬ್ಬಂದಿ ಕೈ ಕೊಟ್ಟಿದ್ದರಿಂದ 60 ಮಂದಿ ಪ್ರಯಾಣಿಕರು ಪರದಾಡಿದ್ದಾರೆ. ಮಹದೇಶ್ವರ ಬೆಟ್ಟದ 108 ಅಡಿಯ ಸುಂದರ ಪ್ರತಿಮೆ ಬಳಿಯ ಮ್ಯೂಸಿಯಂನಲ್ಲಿ ರಾಮವ್ವ ಮೂಗಪ್ಪ ಇತಿಹಾಸ ಕೈ ಬಿಟ್ಟಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಮ್ಯೂಸಿಯಂನಲ್ಲಿ ಮಹದೇಶ್ವರ ಇತಿಹಾಸ ಸಾರುವ ಕಲಾಕೃತಿಗಳಿವೆ. ಆದರೆ ರಾಮವ್ವ ಮೂಗಪ್ಪ ದಂಪತಿಯ ಕಲಾಕೃತಿ ನಿರ್ಮಾಣ ಆಗದೇ ಇರುವುದು ಅವರ ವಂಶಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಮಲೆ ಮಹದೇಶ್ವರನಿಗೆ ಪ್ರಪ್ರಥಮವಾಗಿ ಎಣ್ಣೆ ಮಜ್ಜನೆ ಸೇವನೆ ಮಾಡಿದಂತಹ ಈ ದಂಪತಿ ಅಂತ ಇತಿಹಾಸ ಇರೋದು. ಇವರ ವಂಶಸ್ಥರು ಈಗಲೂ ಎಣ್ಣೆ ಮಜ್ಜನ ಸೇವೆ ಮುಂದುವರಿಸಿಕೊಂಡು ಬಂದಿದ್ದಾರೆ. ಮ್ಯೂಸಿಯಂನಲ್ಲಿ ಇತಿಹಾಸವನ್ನು ಮರೆಮಾಚಲಾಗಿದೆ ಅಂತ ಆರೋಪಿಸಲಾಗಿದೆ. ಈ ಮನವಿ ವಿರುದ್ಧವಾಗಿ ಅವರು ಕೆಎಸ್ಆರ್ಟಿಸಿ ಬಸ್ ನಿಲ್ಲಿಸಿದ್ದಕ್ಕೆ ಚಾಲಕ ನಿರ್ವಾಹಕನ ಮೇಲೆ ಮಂಡ್ಯ ಜಿಲ್ಲೆಯ ತರಮಕಟ್ಟೆ ಗ್ರಾಮಸ್ಥರು ಹಲ್ಲೆ ಮಾಡಿರುವ ಘಟನೆ ನಡೆದಿದೆ. ಊರಿನ 3-4 ಜನ ಡ್ರೈವರ್ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ದು ಕೊಪ್ಪ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಬಸ್ ನಿಲುಗಡೆ ಮಾಡುವ ವಿಚಾರಕ್ಕೆ ಮಾತಿಗೆ ಮಾತು ಬೆಳೆದು ಗಲಾಟೆ ನಡೆದಿರುವಂಥದ್ದು. ಬಾಲಿವುಡ್ನ ಖ್ಯಾತ ನಟ ಸುನಿಲ್ ಶೆಟ್ಟಿ ತನ್ನ ಕುಟುಂಬ ಸಮೇತ ಉಡುಪಿಯ ಕಾಪುವಿನಲ್ಲಿರುವ ಹೊಸ ಮಾರಿಗುಡಿಗೆ ಭೇಟಿ ಕೊಟ್ಟಿದ್ದಾರೆ. ಬ್ರಹ್ಮ ಕಲಶೋತ್ಸವದ ಮೂಲಕ ಹೊಸ ಮೆರುಗು ಪಡೆದಿರುವ ದೇವಾಲಯವನ್ನು ಕಂಡು ಸುನಿಲ್ ಶೆಟ್ಟಿ ಸಂಭ್ರಮಿಸಿದ್ದಾರೆ.